ಈ ಹಿಂದೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಬಿಜೆಪಿಯ ಮಾಜಿ ಮುಖ್ಯಮಂತ್ರಿ ಮಗನ ಜೊತೆಗೆ ಈ ಶ್ರೀಕಿಯ ಒಂದು ನಂಟಿದೆ, ಅಕ್ರಮ ಹಣ ವರ್ಗಾವಣೆ ಆಗಿದೆ ಮತ್ತು ಈ ವಿಚಾರದಲ್ಲಿ ಬಿಜೆಪಿಗರು ಜಾಸ್ತಿ ಇದ್ದಾರೆ ಅನ್ನೋ ಥರದಲ್ಲಿ ಕಾಂಗ್ರೆಸ್ ನಾಯಕರು ಆರೋಪ ಮಾಡ್ತಾ ಇದ್ರು. ಆದರೆ ಇವತ್ತು ಕಾಂಗ್ರೆಸ್ ನಾಯಕರ ಮನೆಗಳ ಮೇಲೆ ರೇಡ್ ನಡೆದಿದೆ, ಇಡಿ ದಾಳಿ ನಡೆಸಿದೆ. ಉಪ್ಪು ತಿಂದವರು ನೀರು ಕುಡಿಲೇಬೇಕು ಮತ್ತು ಇಡೀ ದೇಶಾದ್ಯಂತ, ನಾಟ್ ಓನ್ಲಿ ರಾಜ್ಯ, ಕಾಂಗ್ರೆಸ್ ಸರ್ಕಾರ ಮಾತ್ರ ಅಲ್ಲ, ಇಡೀ ದೇಶಾದ್ಯಂತ ಕೇವಲ ಕಾಂಗ್ರೆಸ್ ನಾಯಕರೇ ಮಾತ್ರ ಆರ್ಥಿಕ ಅಪರಾಧಗಳಲ್ಲಿ ಪಾಲ್ಗೊಳ್ಳೋದು, ಆರ್ಥಿಕ ಅಪರಾಧಗಳನ್ನು ನಡೆಸೋದು. ಬಿ ಜೆ ಪಿಯ ಯಾರೂ ಕೂಡ ಆರ್ಥಿಕ ಅಪರಾಧಗಳಲ್ಲಿ ಚಟುವಟಿಕೆಗಳಲ್ಲಿ ಭಾಗವಹಿಸೋದಿಲ್ಲ. ಅದಕ್ಕೆ ಸಾಕ್ಷಿ ಇಡೀ ರಾಷ್ಟ್ರಾದ್ಯಂತ ನಡೆಯುವಂಥ ಇಡಿ ಐ ಟಿ ರೇಡ್ಗಳೇನಿದೆ, ಇವೆಲ್ಲವೂ ಕೂಡ ಕಾಂಗ್ರೆಸ್ ನಾಯಕರ ಮನೆಗಳ ಮೇಲೇ ನಡೆಯುತ್ತೆ, ಕಾಂಗ್ರೆಸ್ ನಾಯಕರುಗಳ ಮೇಲೇ ನಡೆಯುತ್ತೆ. ಆರ್ಥಿಕ ಅಪರಾಧಗಳು ಹೆಚ್ಚು ಕಾಂಗ್ರೆಸ್ ನಾಯಕರೇ ಮಾಡೋದು. ಯಾಕೆಂದರೆ ಇಡೀ ದೇಶಾದ್ಯಂತ ನಾವು ತೆಗೆದುಕೊಂಡಾಗ ಅತಿ ಹೆಚ್ಚು ಇಡಿ ಐ ಟಿ ರೇಡ್ಗಳು ನಡೆದಿರೋದು ಕಾಂಗ್ರೆಸ್ ನಾಯಕರುಗಳ ಮೇಲೇ, ಬಿ ಜೆ ಪಿ ನಾಯಕರುಗಳ ಮೇಲೆ ಅಲ್ಲ.